Hello students, welcome back to SBK English Academy. I am Saranabasappa, working as English teacher in Government Adarsha Vidyalaya, Basavana Bagewadi. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯ NCERT ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಆದಂತ ಫಸ್ಟ್ ಫ್ಲೈಟ್ ನಲ್ಲಿ ಬರುವಂತ ಬ್ಲ್ಯಾಕ್ ಏರೋಪ್ಲೇನ್ ಅನ್ನುವಂತ ಪಾಠವನ್ನು ಕನ್ನಡದಲ್ಲಿ ವಿವರಿಸುತ್ತೇನೆ. ಸೊ ಈ ಲೆಸನ್ನು 2 ಸ್ಟೋರೀಸ್ ಅಬೌಟ್ ಫ್ಲೈಯಿಂಗ್ ಅಂತಕ್ಕಂಥ ಪಾಠದಲ್ಲಿಯೇ ಎರಡನೇ ಭಾಗವಾಗಿರತಕ್ಕಂಥದ್ದು. ಈಗ ಈ ಲೆಸನ್ ಅನ್ನು ಡಿಸ್ಕಸ್ ಮಾಡೋಣ. ದ ಬ್ಲ್ಯಾಕ್ ಏರೋಪ್ಲೇನ್. ದ ಮೂನ್ ವಾಸ್ ಕಮ್ಮಿಂಗ್ ಅಪ್ ಇನ್ ದ ಈಸ್ಟ್ ಬಿಹೈಂಡ್ ಮೀ and stars were shining in the clear sky above me. ಅಂದರೆ ಮುಂದೆ ಆ ವಿಮಾನ ಚಾಲಕ ತನ್ನ ವಿಮಾನವನ್ನು ರಾತ್ರಿ ಸಮಯದಲ್ಲಿ ಹಾರಿಸುತ್ತಿದ್ದಾಗ ಅವನ ಹಿಂದೆ ನಿಧಾನವಾಗಿ ಚಂದಿರ ಮೇಲಕ್ಕೆ ಬರ್ತಾ ಇತ್ತು. ಹಾಗೆ ಈ ಶುಭ್ರವಾಗಿರತಕ್ಕಂಥ ಸ್ವಚ್ಛಂದವಾಗಿರತಕ್ಕಂಥ ಆಕಾಶದಲ್ಲಿ ಈ ನಕ್ಷತ್ರಗಳು ಹೊಳಿತಾ ಇದ್ದವು. ದೇರ್ ವಾಸಂಟ್ ಅ ಕ್ಲೌಡ್ ಇನ್ ದ ಸ್ಕೈ. ಆ ಸಮಯದಲ್ಲಿ ಆಕಾಶದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಡಗಳು ಇರಲಿಲ್ಲ. ಐ ವಾಸ್ ಹ್ಯಾಪಿ ಟು ಬಿ ಅಲೋನ್ ಹೈ ಅಪ್ ಅಬೋವ್ ದ ಸ್ಲೀಪಿಂಗ್ ಕಂಟ್ರಿ ಸೈಡ್. ಎಲ್ಲ ಮಲಗಿರ್ತಕ್ಕಂಥ ಆ ಒಂದು ಸಮಯದಲ್ಲಿ ಅವನೊಬ್ಬನೇ ಅಷ್ಟು ಎತ್ತರದಲ್ಲಿ ಇದ್ದಾಗ ಭಾಳ ಅವನಿಗೆ ಸಂತೋಷವಾಗಿತ್ತು. I was flying my old Dakota aeroplane over France back to England. ಈ ನೆರೇಟರ್ ಆ ಎನ್ನುವಂಥ ಒಂದು ವರ್ಡ್ ಇಲ್ಲಿ ಈ ಪೈಲಟ್ ಅಥವಾ ವಿಮಾನ ಚಾಲಕ ನೆರೇಟರ್ಗೆ ಇದು ರೆಫರ್ ಆಗಿರುತ್ತದೆ. ಅವ ಹೇಳ್ತಾನೆ, ಅವನೇನು ಮಾಡ್ತಾ ಇದ್ದಾನೆ, ತನ್ನ ಡಕೋಟಾ ಒಂದು ಹಳೇದಾಗಿರ್ತಕ್ಕಂಥ ಡಕೋಟಾ ವಿಮಾನವನ್ನು ಫ್ರಾನ್ಸ್ನಿಂದ ಇಂಗ್ಲೆಂಡ್ ಕಡೆಗೆ ಚಲಿಸ್ತಾ ಇದ್ದ. ಐ ವಾಸ್ ಡ್ರೀಮಿಂಗ್ ಆಫ್ ಮೈ ಹಾಲಿಡೇ and looking forward to being with my family. ಅವನು ತನ್ನ ಎಲ್ಲ ರಜಾ ದಿನಗಳನ್ನು ತನ್ನ ಕುಟುಂಬದ ಜೊತೆಗೆ ಕಳಿಬೇಕಂಥೇಳಿ ಕನಸು ಕಾಣ್ತಾ ಇದ್ದ. ಅದಕ್ಕಾಗಿ ಅವನು ಪ್ಯಾರಿಸ್ನಿಂದ ಫ್ರಾನ್ಸ್ನಿಂದ ಇಂಗ್ಲೆಂಡ್ಗೆ ಹೊರಟಿದ್ದ. ಐ ಲುಕ್ಡ್ ಆಟ್ ಮೈ ವಾಚ್ 1:30 in the morning. ಅವನು ಆಗ ಸಮಯವನ್ನು ನೋಡಿದಾಗ ಮುಂಜಾನೆ 1:15 ಗಂಟೆ ಆಗಿತ್ತು. ಐ ಶುಡ್ ಕಾಲ್ ಪ್ಯಾರಿಸ್ ಕಂಟ್ರೋಲ್ ಸೂನ್ ಐ ಥಾಟ್. ಆಗ ಬೇಗನೆ ಪ್ಯಾರಿಸ್ ಕಂಟ್ರೋಲ್ ರೂಮಿಗೆ ಸಂಪರ್ಕಿಸಬೇಕೆಂದು ಅಥವಾ ಕರೆ ಮಾಡಬೇಕೆಂದು ಅವನು ವಿಚಾರಿಸಿದ. ಆಸ್ ಐ ಲುಕ್ ಡೌನ್ ಪಾಸ್ಟ್ ದ ನೋಸ್ ಆಫ್ ದ ಏರೋಪ್ಲೇನ್. ಅವನು ಯಾವಾಗ ತನ್ನ ವಿಮಾನದ ಮುಂಭಾಗದವನ್ನು ದಾಟಿ ನೋಡಿದಾಗ ಐ ಸಾ ದ ಲೈಟ್ಸ್ ಆಫ್ ಎ ಬಿಗ್ ಸಿಟಿ ಇನ್ ಫ್ರಂಟ್ ಆಫ್ ಮೀ. ಹಾಗೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಸಿಟಿಯ ಲೈಟ್ಸ್ಗಳು ಅವನು ನೋಡಿದ. ಒಂದು ಸಿಟಿಯ ಲೈಟ್ಸ್ಗಳನ್ನು ಅವನು ಅಲ್ಲಿ ನೋಡಿದ ಅಂತ. ಐ ಸ್ವಿಚ್ಡ್ ಆನ್ ದ ರೇಡಿಯೋ ಆ್ಯಂಡ್ ಸೈಡ್ ಪ್ಯಾರಿಸ್ ಕಂಟ್ರೋಲ್ ರೂಮ್ ಡಕೋಟಾ DS 088 ಹಿಯರ್. ಅವನ ರೇಡಿಯೋವನ್ನು ಆನ್ ಮಾಡಿ ಚಾಲೂ ಮಾಡಿ ಹೇಳ್ತಾನೆ, ಪ್ಯಾರಿಸ್ ಕಂಟ್ರೋಲ್ ರೂಮ್ ಡಕೋಟಾ DS 088 ಹಿಯರ್. ನಾನು ಡಕೋಟಾ DS 088 ಅಂತಕ್ಕಂಥ ವಿಮಾನವನ್ನು ಇಲ್ಲಿ ಹಾರಿಸ್ತಾ ಇದ್ದಾನೆ ಅಂತ ಹೇಗೆ ನಡೆಸ್ತಾ ಇದ್ದೇನೆ ಅಂತ ಹೇಗೆ ಅವನು ಪ್ಯಾರಿಸ್ ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಕ್ಯಾನ್ ಯು ಹಿಯರ್ ಮೀ? ನಾನು ಹೇಳೋದು ನಿಮಗೆ ಕೇಳಿಸ್ತಾ ಇದೆಯಾ? ಐ ಆಮ್ ಆನ್ ಮೈ ವೇ ಟು ಇಂಗ್ಲೆಂಡ್ ಓವರ್. ನಾನು ಇಂಗ್ಲೆಂಡ್ಗೆ ಹೋಗ್ತಾ ಇದ್ದೇನೆ ಅಂಥೇಳಿ ಹೇಳ್ತಾನೆ. ದ ವಾಯ್ಸ್ ಫ್ರಮ್ ದ ರೇಡಿಯೋ ಆನ್ಸರ್ಡ್ ಮೀ ಇಮಿಡಿಯೇಟ್ಲಿ. ಅವಾಗ ರೇಡಿಯೋದಿಂದ ಅವನಿಗೊಂದು ಧ್ವನಿ ಕೇಳ್ತದೆ. ಇಮಿಡಿಯೇಟ್ ಆಗಿ ಒಂದು ಧ್ವನಿ ಕೇಳ್ತದೆ. ಅವನು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬರ್ತದೆ. ಏನು? DS 088 ಐ ಕ್ಯಾನ್ ಹಿಯರ್ ಯು. DS 088 ನೀನು ಹೇಳಿದ್ದು ನನಗೆ ಕೇಳಿಸ್ತಾ ಇದೆ. ಯು ಆರ್ ಟು
ಟರ್ನ್ ದ 12 ಡಿಗ್ರೀಸ್ ವೆಸ್ಟ್ ನಾವು DS088 ಓವರ್ ಅಂತ. ಅದಕ್ಕೆ ಪ್ಯಾರಿಸ್ ಕಂಟ್ರೋಲ್ ರೂಮಿಂದ ಅವನಿಗೊಂದು ಮೆಸೇಜನ್ನು ಮಾಹಿತಿಯನ್ನು ಕೊಡ್ತಾರೆ. ಏನು ಹೇಳ್ತಾರೆ ಅಂತಂದರೆ, ನೀ DS088 ನೀನು ಪ್ಲೇನನ್ನು ಹಾರಿಸ್ತಾ ಇದ್ದಿಲ್ಲ, ಅದನ್ನು ಏನು ಮಾಡಬೇಕು ಅಂತಂದರೆ ಪಶ್ಚಿಮ ದಿಕ್ಕಿಗೆ ಸುಮಾರು 12 ಡಿಗ್ರಿ ಅದನ್ನು ತಿರುಗಿಸಬೇಕು ಅಂತ ಹೇಳ್ತಾನೆ. ಐ ಚೆಕ್ಡ್ ದ ಮ್ಯಾಪ್ ಆ್ಯಂಡ್ ದ ಕಂಪಾಸ್, switched over to my second and last fuel tank and turned the Dakota 12 degrees west towards England ಅಂತ. ಯಾವಾಗ ಪ್ಯಾರಿಸ್ ಕಂಟ್ರೋಲ್ ರೂಮಿಂದ ಅವನಿಗೊಂದು ಮಾಹಿತಿ ಬರ್ತದೆ 12 ಡಿಗ್ರಿ ಪಶ್ಚಿಮಕ್ಕೆ ತನ್ನ ಏರೋಪ್ಲೇನನ್ನು ತಿರುಗಿಸಬೇಕಂದಾಗ ಅವರು ಹೇಳಿದಂತೆ ಮ್ಯಾಪನ್ನು ಪರೀಕ್ಷಿಸಿ ಮ್ಯಾಪ್ ಮತ್ತು ಕಂಪಾಸ್ ಎರಡನ್ನೂ ಪರೀಕ್ಷಿಸಿ ತನ್ನ ಎರಡನೇ ಇಂಧನದ ಟ್ಯಾಂಕನ್ನು ಚಾಲೂ ಮಾಡಿ ತನ್ನ ಏರೋಪ್ಲೇನನ್ನು ಅಥವಾ ತನ್ನ ಡಕೋಟಾ ಏರೋಪ್ಲೇನನ್ನು 12 ಡಿಗ್ರಿ ಪಶ್ಚಿಮಕ್ಕೆ ಅವನು ಇಂಗ್ಲೆಂಡ್ ಕಡೆಗೆ ತಿರುಗಿಸ್ತಾನೆ ಅಂತ. ಐ ವಿಲ್ ಬಿ ಇನ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್ ಐ ಥಾಟ್. ಆಗ ತಿರುಗಿಸಿದ ನಂತರ ಅವನು ಅಂದ್ಕೊಳ್ತಾನೆ, ವಿಚಾರಿಸ್ತಾನೆ, ಖಂಡಿತವಾಗಿ ನಾನು ಬ್ರೇಕ್ಫಾಸ್ಟ್ಗೆ ಅಲ್ಲಿ ಇಂಗ್ಲೆಂಡ್ದಲ್ಲಿ ಇರ್ತೇನೆ ಅಂತ ಹೇಳ್ತಾನೆ, ಅಂದ್ಕೋತಾನೆ. ಎ ಗುಡ್ ಬಿಗ್ ಇಂಗ್ಲಿಷ್ ಬ್ರೇಕ್ಫಾಸ್ಟ್, ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್, ಇಟ್ ವಾಸ್ ಆ್ಯನ್ ಈಸಿ ಫ್ಲೈಟ್. ಇದು ಎಲ್ಲ ಚೆನ್ನಾಗಿ ನಡೆದರೆ, ಯಾವುದೇ ತೊಂದರೆ ಇಲ್ಲದೆ ಈ ಪ್ರಯಾಣವಾದರೆ ಅದೊಂದು ಸುಖಕರ ಪ್ರಯಾಣ ಅಂಥೇಳಿ ಅವನು ಅಂದ್ಕೊಂಡಿರ್ತಾನೆ. ಪ್ಯಾರಿಸ್ ವಾಸ್ ಅಬೌಟ್ 150 ಕಿಲೋಮೀಟರ್ಸ್ ಬಿಹೈಂಡ್ ಮೀ ವೆನ್ ಐ ಸಾ ದ ಕ್ಲೌಡ್ಸ್. ಮುಂದೆ 150 ಕಿಲೋಮೀಟರ್, ಪ್ಯಾರಿಸ್ನಿಂದ 150 ಕಿಲೋಮೀಟರ್ ಅವನ ವಿಮಾನವನ್ನು ಚಲಿಸಿದ ನಂತರ ಅವನು ಮುಂದೆ ಏನು ನೋಡ್ತಾನಪ್ಪ ಅಂದರೆ ಅಲ್ಲಿ ಮೋಡಗಳನ್ನು ಕಾಣ್ತಾನೆ. ಅಥವಾ ಮೋಡಗಳನ್ನು ನೋಡಿದಾಗ ಆಗಲೇ ಅವನು ಪ್ಯಾರಿಸ್ನಿಂದ 150 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದ ಅಂತ. ಅವು ಕ್ಲೌಡ್ ಎಂಥ ಇದ್ದಪ್ಪ ಅಂತಂದ್ರೆ ಸ್ಟಾರ್ಮ್ ಕ್ಲೌಡ್ಸ್ ಆಗಿತ್ತು. ದೇ ವರ್ ಹ್ಯೂಸ್, ಅವು ತುಂಬ ಬೃಹತ್ ಆಗಿರ್ತಕ್ಕಂಥ ಕ್ಲೌಡ್ಗಳು ಅವನ ಮುಂದೆ ಅಲ್ಲಿ ಇತ್ತು ಅಂತ. ದೇ ಲುಕ್ಡ್ ಲೈಕ್ ಬ್ಲ್ಯಾಕ್ ಮೌಂಟೇನ್ಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೀ ಅಕ್ರಾಸ್ ದ ಸ್ಕೈ. ಆ ಆಕಾಶದುದ್ದಕ್ಕೂ ಅವನ ಮುಂದುಗಡೆ ನಿಂತುಕೊಂಡಿರ್ತಕ್ಕಂಥ ಕಪ್ಪು ಪರ್ವತದಂತೆ ಅವನಿಗೆ ಕಾಣಿಸ್ತು ಅಂತ. ಐ ನ್ಯೂ ಐ ಕುಡ್ ನಾಟ್ ಫ್ಲೈ ಅಪ್ ಆರ್ ಓವರ್ ಡೆಮ್. ಆದರೆ ಆ ವಿಮಾನ ಚಾಲಕನಿಗೆ, ಪೈಲಟ್ನಿಗೆ ತಿಳಿತು ಏನಪ್ಪ ಅಂತಂದ್ರೆ, ಆ ಬ್ಲ್ಯಾಕ್ ಮೌಂಟೇನ್ಗಳ ಅಥವಾ ಸ್ಟಾರ್ಮ್ ಕ್ಲೌಡ್ಗಳ ಮೇಲ್ಗಡೆ ತನ್ನ ವಿಮಾನವನ್ನು ಹಾರಿಸಲಿಕ್ಕಾಗಲಿ ಅಥವಾ ಅದನ್ನು ಅದರ ಮೇಲೆ ಆದರೂ ಹಾರಿಸಲಿಕ್ಕಾಗಲಿ ಅವನಿಗೆ ಸಾಧ್ಯ ಇಲ್ಲ ಅಂತ ಅವನಿಗೆ ತಿಳಿದಿತ್ತು. ಆ್ಯಂಡ್ ಐ ಡಿಡ್ ನಾಟ್ ಹ್ಯಾವ್ ಇನಫ್ ಫ್ಯೂಲ್ ಟು ಫ್ಲೈ ಅರೌಂಡ್ ದೆಮ್ ಟು ನಾರ್ತ್ ಆರ್ ಸೌತ್. ಅಂದರೆ ಅವನ ಮುಂದೆ ಇರತಕ್ಕಂಥ ಆ ಬ್ಲ್ಯಾಕ್ ಮೌಂಟೇನ್ ಗತೆ ಕಾಣುವಂಥ ಸ್ಟಾರ್ಮ್ ಕ್ಲೌಡ್ಗಳನ್ನು ಸುತ್ತಿ ಉತ್ತರಕ್ಕಾಗಲಿ ಅಥವಾ ದಕ್ಷಿಣಕ್ಕಾಗಲಿ ಮುಂದೆ ಹೋಗಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು. ಯಾಕಂತಂದರೆ ಅಷ್ಟು ಸಾಕಷ್ಟು ಇಂಧನ ಅವನ ಏರೋಪ್ಲೇನಲ್ಲಿ ಇರಲಿಲ್ಲ ಅಂತ. ಯಾಕಂದರೆ ಈಗಾಗಲೇ ಅವನು ಎರಡನೇ ಇಂಧನ ಟ್ಯಾಂಕನ್ನು ಚಾಲು ಮಾಡಿದ್ದ ಅಂತ. I had to go back to Paris, I thought, but I wanted to get home. ಆದರೆ ಅವಾಗ ಅವನಿಗೆ ಮತ್ತೆ ತಿರುಗಿ ಪ್ಯಾರಿಸ್ಗೆ ಹೋಗಬೇಕು ಅಂತ ವಿಚಾರಿಸಿದ. ಆದರೆ ಅವನಿಗೆ ಏನಾಗಬೇಕಾಗಿತ್ತು, ಎಷ್ಟೇ ಆದರೂ ಕೂಡ ಅವನು ಮನೆಗೆ ಹೋಗಬೇಕಾಗಿತ್ತು, ತನ್ನ ಫ್ಯಾಮಿಲಿಯನ್ನು ಮೀಟ್ ಮಾಡಬೇಕಾಗಿತ್ತು ಮತ್ತು ಹಾಲಿಡೇಸನ್ನು ತನ್ನ ಫ್ಯಾಮಿಲಿ ಜೊತೆಗೆ ಕಳಿಬೇಕಾಗಿತ್ತು ಅಂತ. ಐ ವಾಂಟೆಡ್ ದ್ಯಾಟ್ ಬ್ರೇಕ್ಫಾಸ್ಟ್. ಯಾಕಂತಂದರೆ ಆ ಬಿಗ್ ಇಂಗ್ಲಿಷ್ ಬ್ರೇಕ್ಫಾಸ್ಟನ್ನು ಅವನಿಗೆ ಬೇಕಾಗಿತ್ತು ಅಂತ. ಐ ವಿಲ್ ಟೇಕ್ ದ ರಿಸ್ಕ್. ಅವಾಗ ಅವನಪ್ಪ ಅಂತಂದ್ರೆ ಆ ಪೈಲಟ್ ಏನು ಮಾಡ್ತಾನೆ, ಒಂದು ರಿಸ್ಕನ್ನು ತಗೊಳ್ಕೊಳ್ತಾನೆ. ಐ ಥಾಟ್ ಆ್ಯಂಡ್ ಫ್ಲೂ ದಟ್ ಓಲ್ಡ್ ಡಕೋಟಾ ಸ್ಟ್ರೇಟ್ ಇನ್ ಟು ದ ಸ್ಟಾರ್ಮ್. ಆ ರಿಸ್ಕನ್ನು ತೆಗೆದುಕೊಂಡು ವಿಚಾರ ಮಾಡಿ ಏನು ಮಾಡ್ತಾನಪ್ಪ ಅಂದರೆ ಆ ಹಳೆದಾಗಿರ್ತಕ್ಕಂಥ ಡಕೋಟಾ ಏರೋಪ್ಲೇನನ್ನು ಸ್ಟ್ರೇಟ್ ಆಗಿ ತನ್ನ ಮುಂದೆ ಇರತಕ್ಕಂಥ ಬ್ಲ್ಯಾಕ್ ಮೌಂಟೇನ್ಸ್ ಆಗಿ ಕಾಣುವಂಥ ಈ ಸ್ಟಾರ್ಮ್ ಕ್ಲೌಡ್ಸ್ಗಳಲ್ಲಿ ನೇರವಾಗಿ ಚಲಿಸಿಬಿಡ್ತಾನೆ. ಇನ್ಸೈಡ್ ದ ಕ್ಲೌಡ್ಸ್ ಎವ್ರಿಥಿಂಗ್ ವಾಸ್ ಸಡನ್ಲಿ ಬ್ಲ್ಯಾಕ್. ಯಾವಾಗ ಅವನ ಏರೋಪ್ಲೇನು ಸ್ಟ್ರೇಟ್ ಆಗಿ ಆ ಸ್ಟಾರ್ಮ್ ಕ್ಲೌಡ್ಸ್ ಒಳಗಡೆ ಪ್ರವೇಶ ಆಯ್ತಲ್ಲ, ಅವಾಗ ಸಡನ್ನಾಗಿ ಎಲ್ಲವೂ ಏನಪ್ಪ ಅಂದ್ರೆ ಕಪ್ಪಾಯಿತು ಅಂತ, ಏನೂ ಕಾಣಲಿಲ್ಲ ಅಂತ. ಇಟ್ ವಾಸ್ ಇಂಪಾಸಿಬಲ್ ಟು ಸಿ ಎನಿಥಿಂಗ್ ಔಟ್ಸೈಡ್ ದ ಏರೋಪ್ಲೇನ್ ಅಂತಂದರೆ
ಏರೋಪ್ಲೇನಿಂದ ಹೊರಗಡೆ ಏನೂ ನೋಡಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಯಾಕಂತಂದರೆ ಎಲ್ಲವೂ ಕೂಡ ಅಲ್ಲಿ ಕಪ್ಪಾಗಿತ್ತು. ಯಾಕಂತಂದರೆ ಸ್ಟಾರ್ಮ್ ಕ್ಲೌಡ್ಗಳು ಕಪ್ಪಾಗಿರೋದ್ರಿಂದ, ಬೃಹತ್ ಆಗಿರೋದ್ರಿಂದ ಆ ಪೈಲಟ್ನಿಗೆ ಏರೋಪ್ಲೇನಿಂದ ಹೊರಗಡೆ ಏನೂ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ದ ಓಲ್ಡ್ ಏರೋಪ್ಲೇನ್ ಜಂಪ್ಡ್ ಆ್ಯಂಡ್ ಟ್ವಿಸ್ಟೆಡ್ ಇನ್ ದ ಏರ್. ಆ ಹಳೆದಾಗಿರ್ತಕ್ಕಂಥ ವಿಮಾನ ಅಥವಾ ಏರೋಪ್ಲೇನ್ ಏನು ಮಾಡಿದಪ್ಪ ಅಂದ್ರೆ ಅಲ್ಲಿ ತನ್ನಿಂದ ತಾನೇ ಜಂಪ್ ಆಯಿತು ಮತ್ತು ಆ ಒಂದು ಗಾಳಿಯಲ್ಲಿ ಅದು ತಿರುಗಿತು ಅಂತ. ಟ್ವಿಸ್ಟೆಡ್ ಅಂದರೆ ತಿರುಗಿತು. ಐ ಲುಕ್ಡ್ ಎಟ್ ದ ಕಂಪಾಸ್. ಅವಾಗ ಆ ವಿಮಾನ ಚಾಲಕ ಕಂಪಾಸನ್ನು ನೋಡ್ಕೊಳ್ತಾನೆ. ಐ ಕುಡಂಟ್ ಬಿಲೀವ್ ಮೈ ಐಸ್, ದ ಕಂಪಾಸ್ ವಾಸ್ ಟರ್ನಿಂಗ್ ರೌಂಡ್ ಆ್ಯಂಡ್ ರೌಂಡ್ ಆ್ಯಂಡ್ ರೌಂಡ್. ವಿಮಾನ ಚಾಲಕನಿಗೆ ತನ್ನ ಕಣ್ಣಲ್ಲಿ ತನಗೇ ನಂಬಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಆ ಕಂಪಾಸು ಒಂದೇ ಸಮನೆ ರೌಂಡ್ ಆಗಿ ಸುತ್ತಾ ಇತ್ತು ಅಂತ. ಇಟ್ ವಾಸ್ ಡೆಡ್. ಅದು ಯಾಕೆ ರೌಂಡ್ ಸುತ್ತಾ ಇತ್ತು ಅಂದ್ರೆ ಆಲ್ರೆಡಿ ಆ ಕಂಪಾಸು ಕೆಟ್ಟು ಹೋಗಿತ್ತು ಅಥವಾ ಡೆಡ್ ಆಗಿತ್ತು ಅಂತ. ಇಟ್ ವುಡ್ ನಾಟ್ ವರ್ಕ್. ಅದು ಯಾವುದೇ ರೀತಿಯ ಕಾರ್ಯವನ್ನು ಮಾಡ್ತಿರಲಿಲ್ಲ, ಆ ಕಾರ್ಯವನ್ನು ಸಂಪೂರ್ಣವಾಗಿ ನಿಲ್ಲಿಸಿತ್ತು ಅಂತ. ದ ಅದರ್ ಇನ್ಸ್ಟ್ರೂಮೆಂಟ್ಸ್ ವರ್ ಸಡನ್ಲಿ ಡೆಡ್ ಟು. ಹಾಗೆ ಈ ಕಂಪಾಸ್ ಒಂದೇ ಕೆಟ್ಟಿರಲಿಲ್ಲ. ನಂತರ ನೋಡಿದಾಗ ಉಳಿದ ಎಲ್ಲ ಇನ್ಸ್ಟ್ರೂಮೆಂಟ್ಗಳು, ಆ ಪ್ಲೇನಲ್ಲಿ ಏರೋಪ್ಲೇನ್ ಇರತಕ್ಕಂಥ ಇತರ ಎಲ್ಲ ಸಾಧನಗಳು ಕೂಡ ಅವೆಲ್ಲ ತಮ್ಮ ಕಾರ್ಯವನ್ನು ನಿಲ್ಲಿಸಿಬಿಟ್ಟಿದ್ದು, ಕೆಟ್ಟು ಹೋಗಿದ್ದು. ಐ ಟ್ರೈಡ್ ದ ರೇಡಿಯೋ. ಅವಾಗ ಆ ವಿಮಾನ ಚಾಲಕ ರೇಡಿಯೋವನ್ನು ಪ್ರಯತ್ನ ಮಾಡ್ತಾನೆ, ಚಾಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಏನು? ಪ್ಯಾರಿಸ್ ಕಂಟ್ರೋಲ್, ಕ್ಯಾನ್ ಯು ಹಿಯರ್ ಮೀ? ದೇರ್ ವಾಸ್ ನೋ ಆನ್ಸರ್. ನಾನು ರೇಡಿಯೋವನ್ನು ಚಾಲೂ ಮಾಡಿ ಪ್ಯಾರಿಸ್ ಕಂಟ್ರೋಲ್ ರೂಮ್ ಕ್ಯಾನ್ ಯು ಹಿಯರ್ ಮೀ, ನಾನು ಹೇಳೋದು ಕೇಳ್ತಾ ಇದೆಯಾ ಅಂತ ಕೇಳಿದಾಗ ಆ ಪ್ಯಾರಿಸ್ ಕಂಟ್ರೋಲ್ ರೂಮಿಂದ ಈ ವಿಮಾನ ಚಾಲಕನಿಗೆ ಯಾವುದೇ ಪ್ರತ್ಯುತ್ತರ, ಯಾವುದೇ ಉತ್ತರ ಬರೋದಿಲ್ಲ. ದ ರೇಡಿಯೋ ವಾಸ್ ಡೆಡ್. ಯಾಕೆ ಅಲ್ಲಿಂದ ಪ್ಯಾರಿಸ್ ಕಂಟ್ರೋಲ್ ರೂಮಿಂದ ಅವನಿಗೆ ಉತ್ತರ ಬರೋದಿಲ್ಲ ಅಂತಂದರೆ ಆ ಕಂಪಾಸು ಮತ್ತು ಇತರ ಸಾಧನಗಳ ಜೊತೆಯಲ್ಲಿ ಆ ರೇಡಿಯೋ ಕೂಡ ಕೆಟ್ಟು ಹೋಗಿತ್ತು. ರೇಡಿಯೋ ವಾಸ್ ಆಲ್ಸೋ ಡೆಡ್ ವಿತ್ ದ ಅದರ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಪ್ಲೇನ್ ಅಂತ ಹೇಳ್ಬೋದು. ನೋಡಿ, ಐ ಹ್ಯಾಡ್ ನೋ ರೇಡಿಯೋ, ನೋ ಕಂಪಾಸ್ ಆ್ಯಂಡ್ ಐ ಕುಡ್ ನಾಟ್ ಸಿ ವೇರ್ ಐ ವಾಸ್. ಈಗ ಅವನ ಹತ್ರ ಯಾವುದೇ ರೇಡಿಯೋ ಇಲ್ಲ ಮತ್ತು ಯಾವುದೇ ಆಗಿರ್ತಕ್ಕಂಥ ಕಂಪಾಸ್ ಇಲ್ಲ. ಅದಕ್ಕೆ ಅವ ಎಲ್ಲಿದ್ದೀನಿ ಅನ್ನೋದೇ ಅವನಿಗೆ ಕಾಣಿಸ್ಲಿಲ್ಲ ಅಂತ ಅದೇ ಹೇಳ್ತಾನೆ. ನೋಡಿ, ಐ ವಾಸ್ ಲಾಸ್ಟ್ ಇನ್ ದ ಸ್ಟಾರ್ಮ್. ಕಂಪ್ಲೀಟಾಗಿ ಆ ವಿಮಾನ ಚಾಲಕ ಆ ಒಂದು ಸ್ಟಾರ್ಮಲ್ಲಿ ಕಂಪ್ಲೀಟಾಗಿ ಅವನೇ ಅಲ್ಲಿ ಕಳೆದು ಹೋಗಿದ್ದ ಅಂತ. ಎಲ್ಲಿದ್ದೀನಿ ಅನ್ನೋದೇ ಅವನಿಗೆ ಗೊತ್ತಾಗಿಲ್ಲ. ದೆನ್ ಇನ್ ದ ಬ್ಲ್ಯಾಕ್ ಕ್ಲೌಡ್ಸ್ ಕ್ವೈಟ್ ನಿಯರ್ ಮೀ ಐ ಸಾ ಅನದರ್ ಏರೋಪ್ಲೇನ್. ಅದು ಆದ ನಂತರ ಏನಪ್ಪ ಅಂತಂದ್ರೆ ಅದೇ ಕಪ್ಪಾಗಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಮೋಡಗಳಲ್ಲಿ ಅವನ ಹತ್ತಿರದಲ್ಲಿ ಅವನು ಇನ್ನೊಂದು ಏರೋಪ್ಲೇನನ್ನು ಕಾಣ್ತಾನೆ. ಇನ್ನೊಂದು ಏರೋಪ್ಲೇನ್ ಅವನಿಗೆ ಕಾಣಿಸ್ತದೆ ಅಂತ. ಇಟ್ ಹ್ಯಾಡ್ ನೋ ಲೈಟ್ಸ್ ಆನ್ ಇಟ್ಸ್ ವಿಂಗ್ಸ್. ಆ ಇನ್ನೊಂದು ಏರೋಪ್ಲೇನ್ಗೆ ಯಾವುದೇ ರೀತಿಯ ಲೈಟ್ಸ್ಗಳಿರೋದಿಲ್ಲ. ಬಟ್ ಐ ಕುಡ್ ಸಿ ಇಟ್ ಫ್ಲೈಯಿಂಗ್ ನೆಕ್ಸ್ಟ್ ಟು ಮೀ ಥ್ರೂ ದ ಸ್ಟಾರ್ಮ್. ಆದರೆ ಲೈಟ್ ಇಲ್ಲದಿದ್ದರೂ ಕೂಡ ಆ ನೆರೆಟನಿಗೆ, ಈ ವಿಮಾನ ಚಾಲಕನಿಗೆ ಇನ್ನೊಂದು ಏರೋಪ್ಲೇನು ಸರಿಯಾಗಿ ಅದು ಆ ಸ್ಟಾರ್ಮದ ಮೂಲಕ ಅವನಿಗೆ ಇನ್ನೊಂದು ಏರೋಪ್ಲೇನು ಕಾಣಿಸ್ತಿತ್ತು, ಹಾರಾಡುವುದು ಕಾಣಿಸ್ತಿತ್ತು ಅಂತ. ಐ ಕುಡ್ ಸಿ ದ ಪೈಲಟ್ಸ್ ಫೇಸ್ ಟರ್ನ್ ಟುವಾರ್ಡ್ಸ್ ಮೀ. ಆದರೆ ಇನ್ನೊಂದು ಏರೋಪ್ಲೇನಲ್ಲಿರತಕ್ಕಂಥ ಪೈಲಟ್ಸ್, ವಿಮಾನ ಚಾಲಕ ಆ ಮುಖವನ್ನು ಇವನ ಕಡೆಗೆ ತಿರುಗಿಸಿದ್ದು ಅವನಿಗೆ ಕಾಣಿಸಿತ್ತು ಅಂತ. ಐ ವಾಸ್ ವೆರಿ ಗ್ಲ್ಯಾಡ್ ಟು ಸಿ ಅನದರ್ ಪರ್ಸನ್. ಅವಾಗ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ಆ ಕ್ಲೌಡ್ದಲ್ಲಿ, ಸ್ಟಾರ್ಮ್ದಲ್ಲಿ ಕಳೆದು ಹೋಗಿರ್ತಕ್ಕಂಥ ಈ ನ್ಯಾರೇಟರ್ನಿಗೆ ಇನ್ನೊಂದು ಏರೋಪ್ಲೇನನ್ನು ನೋಡಿ ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನು, ಪೈಲಟ್ಸನ್ನು ನೋಡಿ ಅವನಿಗೆ ತುಂಬ ಖುಷಿ ಆಗ್ತದೆ. He lifted one hand and waved, "Follow me." He was saying, "Follow me." ಅದಕ್ಕೆ ಅವ ಹೇಳ್ತಾನೆ, ಆ ಇನ್ನೊಂದು ಏರೋಪ್ಲೇನಲ್ಲಿ ಬಂದಿರತಕ್ಕಂಥ ಪೈಲಟ್ ತನ್ನದೊಂದು ಕೈಯನ್ನೇ ಎತ್ತಿ ಇವನಿಗೆ ಬಾ ಅಂತ ಕೈ ಮಾಡ್ತಾನೆ. ಫಾಲೋ ಮೀ, ಹಿ ವಾಸ್ ಸೇಯಿಂಗ್ ಫಾಲೋ ಮೀ. ಅದಕ್ಕೆ ಅವ ಇನ್ನೊಂದು ಏರೋಪ್ಲೇನ್ ಇರ್ತಕ್ಕಂಥ ಪೈಲಟ್ ಇವನಿಗೆ, ಈ ನ್ಯಾರೇಟರ್ನಿಗೆ, ಬಾ ನನ್ನ ಹಿಂದೆ ಬಾ, ನಿನ್ನ ಪ್ಲೇನ್ ತೊಗೊಂಡು ನನ್ನ ಹಿಂದೆ ಬಾ ಅಂತೇಳಿ ಹೇಳಿದ ಹಾಗೆ ಅವನಿಗೆ ಅನಿಸ್ತದೆ. ಹೇಳ್ತಾನೆ, he knows that I am lost, I thought. ಕಂಪ್ಲೀಟ್ ಆಗಿ ಅವಾಗೇನಾಗಿತ್ತಪ್ಪ ಅಂದ್ರೆ ಎಲ್ಲಿ he knows that I am lost, I thought.
ಅಂದರೆ ಆ ಇನ್ನೊಂದು ಏರೋಪ್ಲೇನಲ್ಲಿ ಇರ್ತಕ್ಕಂಥ ಪೈಲಟ್ನಿಗೆ ನೆರೆಟರ್ ಸಂಪೂರ್ಣವಾಗಿ ಆ ಸ್ಟಾರ್ಮ್ ಕ್ಲೌಡಲ್ಲಿ ಕಳೆದು ಹೋಗಿದ್ದಾನೆ ಅನ್ನೋದು ಅವನಿಗೆ ತಿಳಿದಿದೆ ಅಂತ ಈ ನೆರೆಟರಿಂಗ್ ಅನಿಸ್ತದೆ ಅಂತ. ಹಿ ಈಸ್ ಟ್ರೈಯಿಂಗ್ ಟು ಹೆಲ್ಪ್ ಮೀ. ಅವ ಇನ್ನೊಂದು ಏರೋಪ್ಲೇನ್ನ ಪೈಲಟ್ಟು ಈ ನೆರೆಟರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಿ ಟರ್ನ್ಡ್ ಈಸ್ ಏರೋಪ್ಲೇನ್ ಸ್ಲೋಲಿ ಟು ದ ನಾರ್ತ್. ನಿಧಾನವಾಗಿ ಅವನು ಇನ್ನೊಂದು ಏರೋಪ್ಲೇನ್ನ ವಿಮಾನ ಚಾಲಕ ತನ್ನ ಏರೋಪ್ಲೇನನ್ನು ಉತ್ತರಕ್ಕೆ ನಿಧಾನವಾಗಿ ತಿರುಗಿಸ್ತಾನೆ. ಇನ್ ಫ್ರಂಟ್ ಆಫ್ ಮೈ ಡಕೋಟಾ ಸೊ ದ್ಯಾಟ್ ಇಟ್ ವುಡ್ ಬಿ ಈಸಿಯರ್ ಫಾರ್ ಮೀ ಟು ಫಾಲೋ. ಅದಕ್ಕಾಗಿ ಇನ್ನೊಂದು ಏರೋಪ್ಲೇನ್ ಇರತಕ್ಕಂಥ ಪೈಲಟ್ ಏನು ಮಾಡ್ತಾನಂದರೆ ಈ ಡಕೋಟಾ ಏರೋಪ್ಲೇನ್ನ ಮುಂದ್ಗಡೆನೇ ತನ್ನ ಏರೋಪ್ಲೇನ್ನ ಉತ್ತರಕ್ಕೆ ನಿಧಾನವಾಗಿ ತಿರುಗಿಸ್ತಾನೆ. ಯಾಕಂತಂದರೆ ಈ ಡಕೋಟಾ ಏರೋಪ್ಲೇನು ಆ ಏರೋಪ್ಲೇನನ್ನು ಸಂಪೂರ್ಣವಾಗಿ ನೋಡಿ ಅದರಿಂದ ಇದು ಫಾಲೋ ಬರಲಿ ಅನ್ನೋ ಉದ್ದೇಶದಿಂದ ಅದನ್ನು ಉತ್ತರಕ್ಕೆ ತಿರುಗಿಸ್ತಾನೆ ಅಂತ. ಐ ವಾಸ್ ವೆರಿ ಹ್ಯಾಪಿ ಟು ಗೋ ಬಿಹೈಂಡ್ ದ ಸ್ಟ್ರೇಂಜ್ ಏರೋಪ್ಲೇನ್ ಲೈಕ್ ಆ್ಯನ್ ಒಬಿಡಿಯಂಟ್ ಚೈಲ್ಡ್. ಅವಾಗ ಈ ನೆರೆಟನಿಗೆ ತುಂಬ ಖುಷಿಯಾಗಿ, ಹೇಗೆ ಒಂದು ಮಗು ತನ್ನ ತಂದೆ ತಾಯಿಗಳ ಜೊತೆಗೆ ಒಬಿಡಿಯಂಟಾಗಿ ವಿಧೇಯನಾಗಿ ಹೋಗ್ತದಲ್ಲ, ಹಾಗೆ ಆ ಒಂದು ಬೇರೆ ಏರೋಪ್ಲೇನು ಇನ್ನೊಂದು ಏರೋಪ್ಲೇನ್ನ ಹಿಂದೆ ಇದು ಅಪರಿಚಿತವಾಗಿರ್ತಕ್ಕಂಥ ಏರೋಪ್ಲೇನ್ ಹಿಂದ್ಗಡೆ ನೆರೆಟರ್ ತನ್ನ ಏರೋಪ್ಲೇನನ್ನು ಹಾರಿಸಿಕೊಂಡು ಹೋಗ್ತಾನೆ. After all an hour, the strange black aeroplane was still there in front of me in the clouds. After half an hour, the strange aeroplane black aeroplane was still there in front of me in the clouds. ಆ ಒಂದು ಇನ್ನೊಂದು ಏರೋಪ್ಲೇನು ಸಂಪೂರ್ಣವಾಗಿ ಸ್ಟ್ರೇಂಜ್ ಬ್ಲ್ಯಾಕ್ ಏರೋಪ್ಲೇನ್ ಏನಪ್ಪ ಅಂದರೆ ಎಲ್ಲಿವರೆಗೆ ಇತ್ತಪ್ಪ, ಸುಮಾರು ಒಂದು ಅರ್ಧ ಗಂಟೆಯವರೆಗೆ ಆ ಒಂದು ನೆರೆಟರ್ನ ಏರೋಪ್ಲೇನ್ನ ಮುಂದ್ಗಡೆ ಇತ್ತು, ಅಥವಾ ಆ ಕ್ಲೌಡ್ಸ್ಗಳ ಮುಂದೆಯೇ ಅಲ್ಲಿ ಇತ್ತು ಅಂತ. ನೌ ದೇರ್ ವಾಸ್ ಓನ್ಲಿ ಇನಫ್ ಫ್ಯೂಲ್. The old Dakota's last tank to fly for 5 or 10 minutes more. ಆವಾಗ ಈ ನೆರೆಟರ್ಸ್ನ ಡಕೋಟಾ ಏರೋಪ್ಲೇನ್ನಲ್ಲಿ ಇರುವಂಥ ಐಲ್ ಎಷ್ಟಿತ್ತು, ಇಂಧನ ಎಷ್ಟಿತ್ತಪ್ಪ ಅಂದರೆ ಕೇವಲ ಇನ್ನು ಮುಂದೆ 5 ಅಥವಾ 10 ನಿಮಿಷಗಳ ಕಾಲ ಹಾರಾಡುವಷ್ಟು ಇಂಧನ ಮಾತ್ರ ಅದರಲ್ಲಿ ಉಳಿದುಕೊಂಡಿತ್ತು ಅಂತ. ಇದಕ್ಕಿಂತ ಹೆಚ್ಚಿಗಾದರೆ ಅದರಲ್ಲಿ ಸಾಧ್ಯ ಇರಲಿಲ್ಲ ಅಂತ. ಅಷ್ಟೇ ಇಂಧನ ಅದರಲ್ಲಿ ಉಳಿದುಕೊಂಡಿತ್ತು. ಐ ವಾಸ್ ಸ್ಟಾರ್ಟಿಂಗ್ ಟು ಫೀಲ್ ಫ್ರೈಟನ್ಡ್ ಅಗೇನ್. ಆ ಇಂಧನ ಅಷ್ಟೇ ಕಡಿಮೆ, 5 ಅಥವಾ 10 ನಿಮಿಷದಷ್ಟು ಉರಿಯುವಷ್ಟು ಅಷ್ಟೇ ಇದ್ದಾಗ ಅವಾಗ ನೆರೆಟನಿಗೆ ತುಂಬ ಭಯ ಅನಿಸ್ತದೆ, ಹೆದರಿ ಬಿಡ್ತಾನೆ ನೆರೆಟರು. ಬಟ್ ದೆನ್ ಹಿ ಸ್ಟಾರ್ಟೆಡ್ ಟು ಗೋ ಡೌನ್ ಆ್ಯಂಡ್ ಐ ಫಾಲೋಡ್ ಥ್ರೂ ದ ಸ್ಟಾರ್ಮ್. ಅವಾಗ ಆ ಇನ್ನೊಂದು ಏರೋಪ್ಲೇನನ್ನು ನಡೆಸುವಂಥ ವಿಮಾನ ಚಾಲಕ ನಿಧಾನವಾಗಿ ಏನು ಮಾಡ್ತಾನಂದರೆ ತನ್ನ ಏರೋಪ್ಲೇನ್ನ ಕೆಳಗಡೆ ಹಾರಿಸ್ತಾನೆ ಅಥವಾ ಇಳಿಸ್ತಾನೆ. ಅವಾಗ ಇಳಿಸಿದಾಗ ಸೊ ನೆರೆಟರ್ನು ಕೂಡ ತನ್ನ ಏರೋಪ್ಲೇನನ್ನು ಆ ಏರೋಪ್ಲೇನ್ದ ಹಿಂದ್ಗಡೆ ಅವನು ಸ್ಟಾರ್ಮ್ ಮೂಲಕ ಅವನನ್ನು ಫಾಲೋ ಮಾಡ್ತಾನೆ ಅಂತ. ಸಡನ್ಲಿ ಐ ಕೇಮ್ ಔಟ್ ಆಫ್ ದ ಕ್ಲೌಡ್ಸ್ ಆ್ಯಂಡ್ ಸಾ 2 ಲಾಂಗ್ ಸ್ಟ್ರೇಟ್ ಲೈನ್ಸ್ ಆಫ್ ಲೈಟ್ಸ್ ಇನ್ ಫ್ರಂಟ್ ಆಫ್ ಮೀ. ಯಾವಾಗ ಈ ನೆರೆಟರು ಆ ಸ್ಟಾರ್ಮ್ ಕ್ಲೌಡಿಂದ ಹೊರಗಡೆ ಬಂದಲ್ಲ, ಆ ಹೊರಗಡೆ ಬಂದ ಏನಪ್ಪ ಅಂದ್ರೆ ಅವನ ಮುಂದೆ ಅಲ್ಲೇ ದೂರದಲ್ಲಿ ಇರ್ತಕ್ಕಂಥ ಸ್ಟ್ರೇಟ್ ಆಗಿರ್ತಕ್ಕಂಥ ಆ ಲೈಟ್ಸ್ಗಳನ್ನು ನೋಡ್ತಾನೆ ಅವನು. ಇಟ್ ವಾಸ್ ಎ ರನ್ವೇ. ಅದು ಆ ಲೈಟ್ಸ್ ಕಾಣುವಂಥ ದೂರದಲ್ಲಿ ಇರ್ತಕ್ಕಂಥದ್ದು ಏನೂ ಅಲ್ಲ, ಅದು ಒಂದು ಏನಪ್ಪ ಅಂದ್ರೆ ಆ ವಿಮಾನವನ್ನು ಇಳಿಸಲಿಕ್ಕೆ ಲ್ಯಾಂಡ್ ಆಗಲಿಕ್ಕೆ ಮಾಡಿರ್ತಕ್ಕಂಥ ರನ್ವೇ ಆಗಿರ್ತದೆ. ಆ್ಯನ್ ಏರ್ಪೋರ್ಟ್. ಆ ರನ್ವೇ ಅಂತಂದರೆ ಅದು ಒಂದು ಕೇವಲ ವಿಮಾನ ನಿಲ್ದಾಣ, ಏರ್ಪೋರ್ಟ್ ಆಗಿರ್ತದೆ. ಐ ವಾಸ್ ಸೇಫ್. ಆಗ ನೆರೆಟರ್ ಏನಪ್ಪ ಸುರಕ್ಷಿತವಾಗಿರ್ತಾನೆ. ಐ ಟರ್ನ್ ಟು ಲುಕ್ ಫಾರ್ ಮೈ ಫ್ರೆಂಡ್ ಇನ್ ದ ಬ್ಲ್ಯಾಕ್ ಏರೋಪ್ಲೇನ್ ಬಟ್ ದ ಸ್ಕೈ ವಾಸ್ ಎಂಟಿ. ಆವಾಗ ಈ ನೆರೆಟರ್ ಏನು ಮಾಡ್ತಾನಂದರೆ ಆ ಬ್ಲ್ಯಾಕ್ ಏರೋಪ್ಲೇನಲ್ಲಿ ಇರ್ತಕ್ಕಂಥ ತನ್ನ ಫ್ರೆಂಡನ್ನು, ಯಾರು ತನಗೆ ಹೆಲ್ಪ್ ಮಾಡಿರ್ತಾರಲ್ಲ ಸುರಕ್ಷಿತವಾಗಿ ಇಳಿಲಿಕ್ಕೆ ಇನ್ನೊಂದು ಏರೋಪ್ಲೇನ್ನ ಪೈಲಟ್, ಅವನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಆಕಾಶದ ಕಡೆಗೆ ನೋಡಿದಾಗ ಅಲ್ಲಿ ಯಾವುದೇ ಏರೋಪ್ಲೇನ್ ಇರೋದಿಲ್ಲ ಮತ್ತು ಯಾವುದೇ ಪೈಲಟ್ ಇರೋದಿಲ್ಲ. ಆಕಾಶ ಸಂಪೂರ್ಣವಾಗಿ ಖಾಲಿಯಾಗಿ ಕಾಣಿಸ್ತದೆ ಅಂತ. ದೇರ್ ವಾಸ್ ನಥಿಂಗ್ ದೇರ್. ಅಲ್ಲಿ ಆಕಾಶದಲ್ಲಿ ಏನೂ ಇರೋದಿಲ್ಲ. ದ ಬ್ಲ್ಯಾಕ್ ಏರೋಪ್ಲೇನ್ ವಾಸ್ ಗಾನ್. ಆ ಬ್ಲ್ಯಾಕ್ ಏರೋಪ್ಲೇನ್ ಇವನಿಗೇನು ಹೆಲ್ಪ್ ಮಾಡಿತ್ತಲ್ಲ,
ಹೆಲ್ಪ್ ಮಾಡಿದೆ ಅಂತ ಅಂದ್ಕೊಂಡಿದ್ದೆಲ್ಲ ಆಗ ಆ ಏರೋಪ್ಲೇನಲ್ಲಿ ಆಕಾಶದಲ್ಲಿ ಇರಲಿಲ್ಲ. ಐ ಕುಡ್ ನಾಟ್ ಸಿ ಇಟ್ ಎನಿವೇರ್, ಅದನ್ನು ಇವನೆಲ್ಲಿಯೂ ಮತ್ತೆ ಕಾಣಲಿಲ್ಲ ಅಂತ. ಐ ಲ್ಯಾಂಡೆಡ್ ಆ್ಯಂಡ್ ವಾಸ್ ನಾಟ್ ಸಾರಿ ಟು ವಾಕ್ ಅವೇ ಫ್ರಾಮ್ ದ ಓಲ್ಡ್ ಡಕೋಟಾ ನಿಯರ್ ದ ಕಂಟ್ರೋಲ್ ಟವರ್. ಯಾವಾಗ ಸುರಕ್ಷಿತವಾಗಿ ಒಂದು ಏರ್ಪೋರ್ಟಿಗೆ ಲ್ಯಾಂಡ್ ಅನ್ನಲ್ಲ, ಆದರೆ ಅಲ್ಲಿಂದ ಅವನಿಗೆ ಏನಪ್ಪ ಅಂದರೆ ಡಕೋಟಾ ಏರೋಪ್ಲೇನ್ನ ಕಂಟ್ರೋಲ್ ರೂಮಿಂದ ಕಂಟ್ರೋಲ್ ಟವರಿಂದ ಹೊರಗಡೆ ಹೋಗ್ಬೇಕಂತ ಅನಿಸ್ಲಿಲ್ಲ. ಐ ವೆಂಟ್ ಆ್ಯಂಡ್ ಆಸ್ಕ್ಡ್ ಅ ವುಮನ್ ಇನ್ ದ ಕಂಟ್ರೋಲ್ ಸೆಂಟರ್ ವೇರ್ ಐ ವಾಸ್ ಆ್ಯಂಡ್ ಹೂ ದ ಅದರ್ ಪೈಲಟ್ ವಾಸ್. ಅದಕ್ಕೆ ಆ ಒಂದು ಕಂಟ್ರೋಲ್ ರೂಮ್ನ ಒಳಗಡೆ ಹೋಗಿ ಇನ್ಚಾರ್ಜ್ ಇರ್ತಕ್ಕಂಥ ವುಮೆನ್ನಿಗೆ ಅವನು ಕೇಳ್ತಾನೆ, ಏನಂತಂದರೆ ನಾನು ಎಲ್ಲಿದ್ದೆ ಮತ್ತು ನನಗೆ ನನ್ನ ಜೊತೆಗೆ ಇರ್ತಕ್ಕಂಥ ಇನ್ನೊಬ್ಬ ಪೈಲಟ್ ಯಾರು ಅಂತ ಅವನು ಕೇಳ್ತಾನೆ ಅಲ್ಲಿ. ನೋಡಿ, ಐ ವಾಂಟೆಡ್ ಟು ಸೇ ಥ್ಯಾಂಕ್ ಯು, ಅದಕ್ಕೆ ಅವನಿಗೆ ನಾನೇನು ಮಾಡಬೇಕಾಗಿದೆ, ಧನ್ಯವಾದಗಳನ್ನು ಹೇಳಬೇಕಾಗಿದೆ ಅಂತ ಹೇಳ್ತಾನೆ. ಸಿ ಲುಕ್ಡ್ ಆಟ್ ಮೀ ವೆರಿ ಸ್ಟ್ರೇಂಜ್ಲಿ ಆ್ಯಂಡ್ ದೆನ್ ಲಾಫ್ಡ್. ಆ ಕಂಟ್ರೋಲ್ ರೂಮ್ನಲ್ಲಿರ್ತಕ್ಕಂಥ ಮಹಿಳೆ ಈ ನೆರೇಟರ್ ಹೇಳಿದ್ದನ್ನು ಕೇಳಿ ಇವನ ಕಡೆಗೆ ವಿಚಿತ್ರವಾಗಿ ನೋಡಿ ನಕ್ಕ ಬಿಡ್ತಾಳೆ ಅವಳು. ಎನಿದರ್ ಏರೋಪ್ಲೇನ್ ಅಪ್ ಇನ್ ದಿಸ್ ಸ್ಟಾರ್, ಇನ್ನೊಂದು ಏರೋಪ್ಲೇನು, ಇಂಥ ಒಂದು ಸ್ಟಾರ್ ಕ್ಲೌಡಲ್ಲಿ ಇನ್ನೊಂದು ಏರೋಪ್ಲೇನಾ? ನೋ ಅದರ್ ಏರೋಪ್ಲೇನ್ ವರ್ ಫ್ಲೈಯಿಂಗ್ ಟು ನೈಟ್. ಈ ಒಂದು ರಾತ್ರಿ ಯಾವುದೇ ಏರೋಪ್ಲೇನ್ಗಳು ವಿಮಾನಗಳು ಹಾರಾಡುತ್ತಿರಲಿಲ್ಲ. ಯುವರ್ಸ್ ವಾಸ್ ದ ಓನ್ಲಿ ಒನ್ ಐ ಕುಡ್ ಸಿ ಆನ್ ದ ರೆಡಾರ್. ಕೇವಲ ನಿನ್ನ ಏರೋಪ್ಲೇನನ್ನು ಮಾತ್ರ ನಾನು ಕಂಡಿದ್ದು ರೆಡಾರ್ದಲ್ಲಿ ಅಂತ ಅವಳು ಹೇಳ್ತಾಳೆ. ಸೊ ಹೂ ಹೆಲ್ಪ್ಡ್ ಮೀ ಟು ಅರೈವ್ ದೇರ್ ಸೇಫ್ಲಿ ವಿತೌಟ್ ಎ ಕಂಪಾಸ್, ಅ ರೇಡಿಯೋ, ವಿತೌಟ್ ಎನಿ ಮೋರ್ ಫ್ಯೂಲ್ ಇನ್ ಮೈ ಟ್ಯಾಂಕ್ಸ್. ಅದಕ್ಕೆ ಅವನಿಗೆ ಒಂದು ಆಶ್ಚರ್ಯ ಆಗ್ತದೆ. ಯಾವುದೇ ಕಂಪಾಸ್ ಇಲ್ಲದೆ ಮತ್ತು ರೇಡಿಯೋ ಇಲ್ಲದೆ ಮತ್ತು ಸಾಕಷ್ಟು ಬೇಕಾಗಿರತಕ್ಕಂಥ ಇಂಧನವಿಲ್ಲದೆ ನಾನು ಇಲ್ಲಿ ಸುರಕ್ಷಿತವಾಗಿ ಇಳಿಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಮತ್ತು ಸುರಕ್ಷಿತವಾಗಿ ಇಳಿಲಿಕ್ಕೆ ಇಷ್ಟೆಲ್ಲ ಇನ್ಸ್ಟ್ರೂಮೆಂಟು ಇಂಧನ ಇಲ್ಲದೆ ಇದ್ದರೂ ನನ್ನನ್ನು ಸುರಕ್ಷಿತವಾಗಿ ಇಳಿಲಿಕ್ಕೆ ಸಹಾಯ ಮಾಡಿದವರು ಯಾರು? ಹೂ ಹೆಲ್ಪ್ಡ್ ಮೀ ಅಂತ ಕೇಳ್ತಾನೆ. ನನಗೆ ಯಾರು ಸಹಾಯ ಮಾಡಿದ್ದಾರೆ ಅಂತ ಕೇಳ್ತಾನೆ ಅವನು. ಹೇಳ್ತಾನೆ, ಹೂ ವಾಸ್ ದ ಪೈಲಟ್ ಆನ್ ದ ಸ್ಟ್ರೇಂಜ್ ಬ್ಲ್ಯಾಕ್ ಏರೋಪ್ಲೇನ್ ಫ್ಲೈಯಿಂಗ್ ಇನ್ ದ ಸ್ಟಾರ್ಮ್ ವಿತೌಟ್ ಲೈಟ್ಸ್ ಅಂತ. ಅದಕ್ಕೆ ಇನ್ನೊಂದು ಮಾತು ಏನು ಕೇಳ್ತಾನೆ, ಹೂ ವಾಸ್ ದ ಪೈಲಟ್ ಆನ್ ದ ಸ್ಟ್ರೇಂಜ್ ಬ್ಲ್ಯಾಕ್ ಏರೋಪ್ಲೇನ್. ಆ ಇನ್ನೊಂದು ವಿಚಿತ್ರವಾಗಿರ್ತಕ್ಕಂಥ ಅಪರಿಚಿತವಾಗಿರ್ತಕ್ಕಂಥ ಬ್ಲ್ಯಾಕ್ ಏರೋಪ್ಲೇನನ್ನು ಸಹಾಯ ಮಾಡಲಿಕ್ಕೆ ಬಂದಿತ್ತಲ್ಲ, ಅದರಲ್ಲಿರ್ತಕ್ಕಂಥ ಪೈಲಟ್ ಯಾರು? ಈ ಸ್ಟಾರ್ಮ್ದಲ್ಲಿ ನನ್ನ ಜೊತೆಗೆ ಏನು ಹಾರಾಡ್ತಿತ್ತಲ್ಲ ಅದು ಯಾವುದು? ಮತ್ತು ಆ ಪ್ಲೇನಲ್ಲಿ ಲೈಟ್ ಕೂಡ ಇದ್ದಿದ್ದಿಲ್ಲ. ಆ ಲೈಟ್ ಇಲ್ಲದೆ ಇರತಕ್ಕಂಥ ಆ ಸ್ಟಾರ್ಮ್ನಲ್ಲಿ ಹಾರಾಡಿರ್ತಕ್ಕಂಥ ಇನ್ನೊಂದು ಅಪರಿಚಿತವಾಗಿರ್ತಕ್ಕಂಥ ಬ್ಲ್ಯಾಕ್ ಏರೋಪ್ಲೇನು ಅದು ಯಾವುದು? ಅದರ ಪೈಲಟ್ ಯಾರು ಅಂತ ಅಲ್ಲೆಲ್ಲ ಅವನು ಎನ್ಕ್ವೈರಿ ಮಾಡ್ತಾನೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಬ್ಲ್ಯಾಕ್ ಏರೋಪ್ಲೇನ್ ಅಂತಕ್ಕಂಥ 2 ಸ್ಟೋರೀಸ್ ಆಫ್ ಫ್ಲೈಯಿಂಗ್ನ 2ನೇ ಭಾಗವನ್ನು ಕನ್ನಡದಲ್ಲಿ ವಿವರಿಸಲು ಪ್ರಯತ್ನ ಪಟ್ಟಿದ್ದೇನೆ. ಸೊ ತಪ್ಪಾಗಿರ್ಬೋದು, ಇದರಲ್ಲಿ ತಪ್ಪಾದರೂ ಕೂಡ ಕ್ಷಮೆ ಇರಲಿ. ಸೊ ನೀವೇನಾದರೂ ನಮ್ಮ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಈ ವಿಡಿಯೋವನ್ನು ಮೊದಲಿನಿಂದಲೂ ಪ್ರಾರಂಭದವರೆಗೆ ನೋಡಿ. ಅಂದರೆ ನಿಮಗೆ ಈ ಲೆಸನ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಐಡಿಯಾ ಬರುತ್ತೆ. ಆವಾಗ ಎಕ್ಸಾಮ್ದಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರ ಬರಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.